ಕಲಘಟಗಿಯಲ್ಲಿ ಸಕ್ಕರೆ ಕಾರ್ಖಾನೆ ವಿರುದ್ಧ ರೈತರ ಪ್ರತಿಭಟನೆ. ಕಬ್ಬು ಬೆಳೆಗಾರರು ಸಕ್ಕರೆ ಕಾರ್ಖಾನೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿ ರಸ್ತೆ ತಡೆ ನಡೆಸಿದರು. ಹಳೆಯ ಬಾಕಿ ಹಣ ನೀಡುವಂತೆ ಒತ್ತಾಯಿಸಿದಾಗ ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಎಫ್ಐಆರ್ ದಾಖಲಿಸಿದರು. ಪ್ರತಿಭಟನೆಯಿಂದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಪ್ರತಿಭಟನೆಯಲ್ಲಿನ ರೈತ ನಾಯಕರು ಹೇಳಿದರು, ಸಕ್ಕರೆ ಕಾರ್ಖಾನೆಗಳು ಸರ್ಕಾರದ ಆದೇಶವನ್ನು ಮೀರಿ ರೈತರಿಗೆ ಮೋಸ ಮಾಡ್ತಿದ್ದಾರೆ. ಹಾಳಿಯಾಳ ಇಐಡಿ ಪ್ಯಾರಾ ಶುಗರ್ ಫ್ಯಾಕ್ಟರಿ ಮತ್ತು ಕೋಣನಕೆರೆ ಸಕ್ಕರೆ ಕಾರ್ಖಾನೆಗಳಲ್ಲಿ ಅನ್ಯಾಯಕ್ಕೆ ಮುಕ್ತಿ ನೀಡುವಂತೆ ಒತ್ತಾಯಿಸಿದರು. ಈ ಹೋರಾಟವು ರೈತ ಹಿತ ಮತ್ತು ನ್ಯಾಯದ ಸಂಕೇತವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಯಾವುದೇ ಗೋವಿನ ಜೋಳ ಆಗಲಿ ಸೋಯಾಬೀನ್ ಆಗಲಿ ಯಾವುದೇ ರೇಟ್ ಸಿಕ್ಕಿಲ್ಲ. ಹೀಗಾಗಿ ರೈತರು ಸ್ವಲ್ಪ ತಾಳ್ಮೆ ತಗೊಂಡು ಈ ರೇಟು ಈಗಾಗಲೇ ನಮ್ಮ ಹೈಕೋರ್ಟ್ನಲ್ಲಿ ಇದೆ. ಒಂದು ತಿಂಗಳಿನಲ್ಲೇ ಹೋದ ವರ್ಷದಿಂದ ಬಾಕಿನೂ ಕೊಡಲಿಕ್ಕೆ ಅವರು ರೆಡಿ ಇದ್ದಾರೆ. ಎಲ್ಲರೂ ತಾಳ್ಮೆ ತಗೊಂಡು ಈ ಒಂದು ರೇಟ್ ಘೋಷಣೆ ಮಾಡುವವರೆಗೆ ತಾವೆಲ್ಲರೂ ನಮ್ಮ ಸಹಕಾರ ಮಾಡಬೇಕಾಗಿ ತಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಳ್ತೇವೆ. ಹಾವೇರಿ ಜಿಲ್ಲಾದ ಐತಿ. ಆದ್ರೆ ನಾವು ಹೇಳೋದು ಹೆಬ್ಬಾರ್ ಫ್ಯಾಕ್ಟ್ರಿ ಅವ್ರಿಗೆ MD ಅವ್ರಿಗೆ ವಿನಂತಿ ಮಾಡ್ಕೊಳ್ಳೋದು ಏನಂದ್ರೆ, ಇನ್ನು ಬಳಕ ನಮ್ಮ ಕಲಘಟಗಿ ತಾಲೂಕಿನಾಗ ನೀವೇನೋ ಮಾತುಕತೆ ನಡೆಸದ ಇದ್ರೆ ಮತ್ತು ಯಾವಾಗ ರೇಟ್ ಕೊಡ್ತೀರಿ ನೀವು ಹೇಳ್ತೀರಿ. ಏನು ಹೇಳ್ತೀರಿ ಅಂದ್ರೆ ಹಳ್ಯಾಳ ಫ್ಯಾಕ್ಟ್ರಿ ಅವ್ರು ಎಷ್ಟು ಕೊಡ್ತಾರ ಅಂತ ಹೇಳಿದ್ರಿ. ಆದ್ರೆ ಹಳ್ಯಾಳ ಫ್ಯಾಕ್ಟ್ರಿ ಅವರು ಸಕ್ಕರೆ ಕೊಟ್ಟರು 15 ದಿನ ಪೇಮೆಂಟ್ ಮಾಡಿದ್ರು. ಆದ್ರೆ ಅದನ್ನು ಕೊಟ್ಟಿಲ್ಲ. ನೀವು ರೈತರು ಕೊಡು ಒಪ್ಪಂದ ಆಗದೆ ನೀವು ಏನು ಗ್ಯಾಂಗ್ ಕಳ್ಸಾಕತ್ತೀರಿ. ಇನ್ನು ಬಳಕ ನೀವೇನಿಲ್ಲ ನಮ್ಮದೇನಾರ ಧಾರವಾಡ ಜಿಲ್ಲಾ ಬೌಂಡ್ರಿ ಕಲಘಟಗಿ ತಾಲೂಕು ಅಲ್ಲೇ ಕಟ್ ಮಾಡ್ತೇವೆ. ಯಾಕಂದ್ರೆ ನೀನು ರೇಟ್ ಮಾಡ್ದಂಗ ಏನಿಲ್ಲ, ಇಲ್ಲಿ ಪೊಲೀಸ್ ಇಲಾಖೆಗೂ ಒಂದು ಮರ್ಯಾದೆ ಇಲ್ಲಂಗ ಏನು ಮಾಡಕತ್ತೀರಲ್ಲ, ಆ ವ್ಯವಸ್ಥೆ ಇನ್ನು ರೈತರ ತಗೋಬೇಕಾಕತಿ. ಯಾಕಂದ್ರೆ ನೀನು ನೀನು ಕಬ್ಬು ಒಯ್ಬೇಕಂದ್ರೆ ನನ್ನ ರೇಟ್ ಇಷ್ಟು ಐತಿ, ಇಷ್ಟು ರೇಟ್ ಐತಿ, ನಾನು ಇಷ್ಟು ದಿನಕ್ಕೆ ರೇಟ್ ನಾನು ಇಷ್ಟು ಬಿಲ್ ಹಾಕ್ತೇನೆ ಮತ್ತು ನಿನಗೆ